ರೋಡ್ ಮೇಲೆ ಹಿಡಿಬೇಕಲ್ಲ ಸರ್ ನೀವು ಗಾಡಿ ಅಂತ ನಾನು ಹೇಳಿದೆ. ಇಲ್ಲ ಇದೇ ರೋಡ್ ಮೇಲೆ ಹಿಡಿದಿರೋದು ನಾವು, ಈ ರೋಡ್ ಹಿಡಿಯೋದಾ ಸರ್ ನೋಡಿ ನೀವು. ಅವರು ಗೋಡನ್ ಮುಂಭಾಗ ನಿಂತಿರೋ ಲಾರಿನ ಬಂದು ಬಿಲ್ ಇಲ್ಲ ಅಂದ್ಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ರಸ್ತೆಯಲ್ಲೇ ಹಿಡಿಬೇಕು ಗಾಡಿ, ನಿಂತಿರೋ ಗಾಡಿನ ಹಿಡಿಯೋ ಅದು ಹೊಟ್ಟೆ ಅವ್ರು ಹಿಡ್ಕೊಂಡು ಅವ್ರ ಮೇಲೆ ಹೊಡಿತಾ ಇರೋದು ಏನು ಇರ್ತಾ ಇರಲಿಲ್ಲ. ಟಾರ್ಗೆಟ್ ಮಾಡ್ತಾ ನಮ್ದೇನೋ ತಪ್ಪಿದ್ರೆ ನೀವು ಶಿಕ್ಷೆ ಮಂತ್ಲಿ 15 ಲಕ್ಷ 20 ಲಕ್ಷ ತಗೊಂತವ್ರು ಇವರು. ನಾವು ಕೊಡ್ತಾ ಇಲ್ಲ ಅಂತ ನಮ್ಗೆ ಇದು ಲೋಡು ಆಗ್ಬಿಟ್ಟು ನನ್ನ ಹೆಸರು ಶಾಹಿದ್ ಅಂತ. ಇದು MS ಕ್ರಾಪ್ ಸರ್ ಲೋಡು. ಇದು ಕಂಪನಿಯಿಂದ ಬಂದ್ಬಿಟ್ಟು ಲೋಡ್ ಗಾಡಿ ಇವರು ಚೇಸ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಇದು ಪೆಟ್ರೋಲ್ ಪಂಪ್ ಇದೆ ಅಲ್ಲ, ಅಲ್ಲಿಂದ ಚೇಸ್ ಮಾಡ್ಕೊಂಡು ಬಂದಿದ್ದಾರೆ. ಮೈಸೂರು ರೋಡು. ಇವರು ರೋಡ್ ಮೇಲೆ ನಿಲ್ಲಿಸಿಲ್ಲ, ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಡ್ರೈವರ್ ಗಾಡಿ ನಿಲ್ಲಿಸ್ಬಿಟ್ಟು, ಇದೇ ನಂಬರು KA 13A7691 ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಬಂದು 2 ವೀಲರ್ ಅವನು ಆರಾಮಾಗಿ ಸ್ಟಾರ್ಟ್ ಮಾಡ್ಕೊಂಡು ಲಾಕ್ ಮಾಡ್ಕೊಂಡು ಹೋಗಿದ್ದಾನೆ. ಅಲ್ಲಿವರೆಗೂ ಹಿಡ್ದಿಲ್ಲ ಇವರು. ಆಮೇಲೆ 1 ಅವರ್ ಬಿಟ್ಕೊಂಡು ನಾನು ಬಂದೆ ನೋಡೋಕ್ಕೆ, ಇದು ಕುರಿಗಳಿಗೆ ಇದಾಕಕ್ಕೆ. ಇವರು ಹಿಂಗೆ ಅಡ್ಡ ಹಾಕೊಂಡು ಜೀಬು ನಿಲ್ಲಿಸಿದ್ರು, ಮಲ್ಕೊಂಡಿದ್ರು ಅವರು. ಯಾರು ಆಫೀಸರು ಹಿಂದ್ಗಡೆ ಮಲ್ಕೊಂಡಿದ್ರು, ಗೇಟ್ ಮುಂದೆ ಆಪೋಸಿಟು. ಎಲ್ಲ CCTV ರೆಕಾರ್ಡ್ ಇದೆ. ಇವರು ಡ್ರೈವರು, ಜೀಪ್ ಡ್ರೈವರು ಇವ್ರು ನಿಂತಿದ್ರು. ಆಮೇಲೆ ಸೈಡ್ಗೆ ಹಾಕಕ್ಕೆ ಕೇಳಿದೆ ನಾನು, ಅವ್ರು ಹಾಕಿಲ್ಲ ಸೈಡ್ಗೆ. ಇಲ್ಲ ನಾವು ಇಲ್ಲೆಲ್ಲಿ ನಿಲ್ಲಿಸೋದು, ಹಾಕಲ್ಲ ಸೈಡ್ಗೆ ಅಂತ. ಸರಿ ಅಂತ ನಾನು ಅದು ಬೋರ್ಡು ಸರಿಯಾಗಿ ಮಾಡಿಬಿಟ್ಟೆ. ಸರಿ ನಾನು ಹೋದೆ. ನಮ್ಮ ಬಾ ಅವರು ಊರಿನಲ್ಲಿ ಇದ್ದರು, ಅವ್ರಿಗೆ ಮಾಹಿತಿ ತಿಳಿಸಿದೆ ನಾನು. ಯಾರೂ ಇಲ್ಲ, ಗಾಡಿ ಪಾಡಿಗೆ ನಿಂತಿದೆ, ಜೀಪ್ ಪಾಡಿಗೆ ನಿಂತಿದೆ. ಇವರು ನೋಡಿಲ್ಲ ಏನಿಲ್ಲ, ಜೀಪ್ನಲ್ಲಿ ಇವ್ರು ನಿಂತಿದ್ದಾರೆ. ಗಾಡಿ ಹಿಂದೆ ಇಲ್ಲ, ಇಲ್ಲಿ ಹಾಕೊಂಡಿದ್ರು. ಆಮೇಲೆ ಡ್ರೈವರ್ ನಿಲ್ಲಿಸ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗಿದ್ದಾನೆ ಆರಾಮಾಗಿ. ಹೋದ್ಮೇಲೆ ಅವ್ರಿಗೆ ಹಿಡ್ದಿಲ್ಲ ಡ್ರೈವರ್ಗೆ. ಅವ್ರು ಇಳಿಬೇಕಂದ್ರೆ ಡ್ರೈವರ್ಗೆ ಹಿಡ್ಕೊಳ್ಬೇಕಾಗಿತ್ತು ಅವಾಗಲೇ. ಅವರು ಇದು ಮಾಡಿಲ್ಲ, ಡ್ರೈವರ್ ಹೋಗ್ಬಿಟ್ಟಿದ್ದಾನೆ. ಆಮೇಲೆ ನಾವು ಬಂದಮೇಲೆ ಏನು ಸರ್ ಅಂದರೆ, ಇಲ್ಲ ಈ ಥರ ಗಾಡಿ ಹಿಡ್ದಿದ್ದೀವಿ ನಾವು ಅಂತ ಹೇಳ್ರು ಅವರು. ಇಲ್ಲಿ ರೋಡ್ ಮೇಲೆ ಹಿಡಿಬೇಕಲ್ಲ ಸರ್ ನೀವು ಗಾಡಿ ಅಂತ ನಾನು ಹೇಳಿದೆ. ಇಲ್ಲ ಇದೇ ರೋಡ್ ಮೇಲೆ ಹಿಡ್ದಿರೋದು ನಾವು, ಈ ರೋಡ್ ಹಿಡಿಯೋದಾ ಸರ್ ನೋಡಿ ನೀವು. ಗಾಡಿ ಹಿಡಿಯೋ ರೋಡಾ ಇದು? ಏನಿಲ್ಲ, ಆಫೀಸ್ಗೆ ಬನ್ನಿ ಕೋರಮಂಗಲ ಯಾರ್ಡ್ಗೆ, ಅಲ್ಲಿ ಇದು ಬಿಲ್ ಇಲ್ಲ ಅಂತ. ಬಿಲ್ ಇಲ್ಲ ಅಂತ ನಿಂತಿರೋದು ಗಾಡಿಗೆ. ಈಗ ನಾಳೆ ಆ ಗಾಡಿಗೆ ಬಂದು ಹೇಳ್ತಾರೆ. ಹಿಡ್ದಿರೋದು ಇಲ್ಲಿದ್ದಾರೆ ನೋಡಿ ಆಫೀಸರು. ಆಫೀಸರು ರೆಡ್ ಟಿ ಶರ್ಟು, ಕಮರ್ಷಿಯಲ್ ಟ್ಯಾಕ್ಸು. ಇವರು ಜೀಪ್ ಡ್ರೈವರು ಅಲ್ಲಿ ಹಿಂದೆ ನಿಂತಿದ್ದಾರೆ ನೋಡಿ, ಕ್ಯಾಮ್ರಾ ತಿರ್ಸಿ ಸರ್ ಅಲ್ಲಿ. ಈ ಥರ ಬಂದು ಇವತ್ತು ಈ ಗಾಡಿಗೆ ಮಾಡಿದ್ದಾರೆ, ನಾಳೆ ಆ ಗಾಡಿಗೆ ಮಾಡ್ತಾರೆ. ನಿಂತಿರೋದು ಗಾಡಿಗೆ ಸರ್ ನಾವು ಏನು ಮಾಡಬೇಕು ಅದು ಹೇಳಿ. ನಾವು ಏನು ಬದುಕಬೇಕು ಸರ್ ಅದು ಹೇಳಿ. ಎಲ್ಲ ಇದೆ ಸರ್, ಹೊಡೆದು ನೋಡ್ಕೊಳ್ಳಿ. ಅವರು ಶಾಜಿಯಾ ಸ್ಟೀಲ್ ಅಂತ ಎಲ್ಲ GST ಎಲ್ಲ ಪಕ್ಕ ಇದೆ. ಇದು ಯಾರೋ ಮಾಹಿತಿ ಕೊಟ್ಟು ಇದು ಮಾಡಿಸಿರೋದು ಸರ್ ಅಷ್ಟೇ. ಇಲ್ಲ ಅಂದರೆ ಒಂದು ಗಾಡಿ ನ್ಯೂಸ್ ಬರಲಿ, ಮೀಡಿಯಾ ಬರಲಿ, ಇಂಟರ್ನ್ಯಾಷನಲ್ ಯಾರಾದರೂ ಬರಲಿ ಏನು ಮಾಡೋಕ್ಕಾಗಲ್ಲ ಅಂತ ಇದ್ದಾರೆ. ಬೆಳಗ್ಗೆಯಿಂದ ಇಲ್ಲಿ ಮಲ್ಕೊಂಡಿದ್ದಾರೆ ಇವರು. ಏನು ಸರ್ ಏನಿದೆ, ಅವರೇ ಕೀ ಮಾಡಿದ್ದಾರೆ. ಅದು ವಿಡಿಯೋ ಹಿಡ್ದಿದ್ದಾನೆ ನಮ್ಮ ಹುಡುಗ. ಅವರೇ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿಬಿಟ್ಟು ಮುಂದ್ಗಡೆ ಸ್ವಲ್ಪ ಮೂವ್ ಮಾಡಿದ್ದಾರೆ. ಹಂಗೆ ನಿಂತಿದೆ ಗಾಡಿ. ಪೊಲೀಸವರು ಬಂದಿದ್ದಾರೆ, ಅವ್ರು ತೊಗೊಂಡು ಹೋಗಲಿ. ನಮಗೆ ಏನಿದೆ ಕಾನೂನು ಪ್ರಕಾರ ನಾವು ಇದು ಮಾಡ್ತೀವಿ. ಇವತ್ತು ಏನು GST ಕಟ್ಟಿಲ್ಲ ಅಂದರೆ, ರಸ್ತೆ ಮೇಲೆ ಗಾಡಿ ಇದ್ದರೆ, ರಸ್ತೆಯಲ್ಲಿ ಸಂಚಾರ ಮಾಡ್ತಾಯಿದ್ರೆ ಅವರು ತಡೆ ಹಿಡ್ದು ಬಿಲ್ ಇಲ್ಲ ಅಂದರೆ ಅವ್ರಿಗೇನು ಪೆನಾಲ್ಟಿ ಆಗಬೇಕು ಅಥವಾ ಗಾಡಿ ಸೀಸ್ ಮಾಡಬೇಕು, ಅದರದ್ದೇ ಆದಂಥ ನಮ್ಮ ದೇಶದಲ್ಲಿ ಒಂದು ಕಾನೂನಿದೆ, ಅದನ್ನು ಪಾಲನೆ ಮಾಡಬೇಕು. ಆದರೆ ಇಲ್ಲಿ ಒಂದು ಝೀರೋ ಇದ್ದ ವ್ಯಕ್ತಿ ಹೀರೋ ಆಗಿಬಿಟ್ಟವನೆ ಅಂತ ಹೊಟ್ಟೆ ಕಿಚ್ಚಿಂದ ಯಾರೋ ಪಿತೂರಿ ಮಾಡಿ ಏನು ಟಾರ್ಗೆಟ್ ಮಾಡ್ತಾವ್ರೆ.
ಶಾಜಿಯಾ ಸ್ಟೀಲ್ ಟ್ರೇಡರ್ಸ್ ಮಾಲೀಕರಿಗೆ ಅವ್ರ ಗೋಡನ್ ಮುಂಭಾಗ ನಿಂತಿರೋ ಲಾರಿನ ಬಂದು ಬಿಲ್ಲಿಲ್ಲ ಅಂದ್ಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ಆಗ್ತಾಯಿದೆ, ದಬ್ಬಾಳಿಕೆ ಆಗ್ತಾಯಿದೆ. ಎಲ್ಲಾದರೂ ನಮ್ಮ ದೇಶದಲ್ಲಿ ನಿಂತಿರೋ ಗಾಡಿಯಲ್ಲಿ ಇರೋ ವಸ್ತುಗಳಿಗೆ ಒಂದು ಏನು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಪೆನಾಲ್ಟಿ ಹಾಕಿರೋ ಉದಾಹರಣೆನೇ ಇಲ್ಲ. ಇದೇ ಮೊದಲನೇ ಬಾರಿಗೆ ಇವತ್ತು ಶಾಜಿಯಾ ಸ್ಟೀಲ್ ಟ್ರೇಡರ್ಸ್ಗೆ ಒಂದು ಏನು ದೌರ್ಜನ್ಯ ಆಗ್ತಾಯಿದೆ ಅದನ್ನು ನಿಲ್ಲಬೇಕು. ಏನು ಮುಂದಿನ ದಿನಗಳಲ್ಲಿ ನಾಳೆ ನಾಡ್ದು ನಾವಿಲ್ಲೇನು ಅಧಿಕಾರಿಗಳು ಬಂದವ್ರೆ, ಯಾರು ಇಲ್ಲಿ ದೌರ್ಜನ್ಯ ಮಾಡ್ತಾವ್ರೆ ಅವರ ಮೇಲಧಿಕಾರಿಗಳಿಗೆ ನಮ್ಮ ಸಂಘಟನೆ ವತಿಯಿಂದ, ಜನಪರ ವೇದಿಕೆ ವತಿಯಿಂದ ಅವ್ರ ಮೇಲೆ ದೂರು ದಾಖಲಿಸ್ತೀವಿ. ಮತ್ತು ಇವರು ಶಾಜಿಯಾ ಸ್ಟೀಲ್ ಟ್ರೇಡರ್ಸ್ ಮಾಲೀಕರಿಗೆ ನ್ಯಾಯ ಸಿಗೋವರೆಗೂ ಅವ್ರ ಜೊತೆ ನಿಲ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಸರ್, ಈಗ ಏನಾದರೂ ಅವ್ರಿಗೆ ಇದ್ರೆ ಪೆನಾಲ್ಟಿ ಕಟ್ಟಬೇಕಾಗಿತ್ತು ಅಷ್ಟೇ, ಸೀಸ್ ಮಾಡೋ ಅಧಿಕಾರ ಅವರು ಈ ಸೀಸ್ ಮಾಡೋ ಅಧಿಕಾರ ಗೋಡನ್ ಮಾಲೀಕರು ಕಾನೂನಿಗೆ ಸಹಕಾರ ನೀಡ್ತಾವ್ರೆ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ, ನಾನು ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಅದಕ್ಕೇನು ಪೆನಾಲ್ಟಿ ಕಟ್ಟಬೇಕು, ಅದಕ್ಕೇನು ನಾನು ಕಾನೂನಿಗೆ ನಾನು ಏನು ಇದು ಮಾಡಬೇಕು ಅದನ್ನು ಪಾಲನೆ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಆದರೆ ಅವ್ರ ಮಾತು ಬಂದುಬಿಟ್ಟು ಇಲ್ಲ ನಾವು ಗಾಡಿ ಸೀಸ್ ಮಾಡಲೇಬೇಕು ಅಂತ ಹೇಳ್ತಾವ್ರೆ. ಗಾಡಿ ಸೀಸ್ ಮಾಡಬೇಕಂದ್ರೆ ರಸ್ತೆಯಲ್ಲಿ ಓಡಾಡುವಾಗ ಸೀಸ್ ಮಾಡಬೇಕು. ಇವ್ರು ಫಾಲೋ ಮಾಡ್ಕೊಂಡು ಬಂದು ಗಾಡಿ ಗೋಡನ್ ಮುಂಭಾಗ ಬಂದು 2 ಗಂಟೆ ನಂತರ ಇವ್ರು ಬಂದ್ಬಿಟ್ಟು ಗಾಡಿ ಕೀ ಕೊಡಿ ಡ್ರೈವರ್ನ ಕಳಿಸಿ ಅಂದರೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇರೋವಂಥದ್ದು. ಎಲ್ಲ CCTV ರೆಕಾರ್ಡಿಂಗ್ ಇದೆ. ಏನು ಇದರಲ್ಲಿ ಸುಳ್ಳು ಮತ್ತು ಏನು ಇದರಲ್ಲಿ ಮಸಾಲೆ ಹಚ್ಚಿ ಹೇಳೋ ಅಂಥದ್ದು ಏನೂ ಇಲ್ಲ. ಎಲ್ಲ ಏನು ನಡೆದಿದೆ ಪ್ರತಿಯೊಂದೂ CCTV ರೆಕಾರ್ಡಿಂಗ್ ಇದೆ. ಇವ್ರ ಮೇಲೆ ಆಗ್ತಾ ಇರೋವಂಥದ್ದು ಷಡ್ಯಂತ್ರ, ದೌರ್ಜನ್ಯ, ದಬ್ಬಾಳಿಕೆ. ಇದನ್ನು ಜನಪರ ವೇದಿಕೆ ವಿರೋಧ ಮಾಡುತ್ತೆ ಮತ್ತು ಇದ್ರ ವಿರುದ್ಧ ಧ್ವನಿ ಎತ್ತುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ವೈಯಕ್ತಿಕವಾಗಿ ಏನಾದರೂ ದ್ವೇಷ ಮಾಡಕ್ಕೆ ಬಂದಿಲ್ಲ ಅಲ್ವಾ? ಬಿಡಿ, ನಿಮ್ಗೇನೋ ಗಾಡಿ ಬೇಕಲ್ವಾ? ಗಾಡಿ ಕೊಡ್ತಾ ಇದ್ದೀವಲ್ವಾ? ಗಾಡಿ ತಗೊಂಡು ಹೋಗಿ. ಅವ್ರು ಪೆನಾಲ್ಟಿ ಕಟ್ತಾರಂದ್ರೂ ನೀವು ದೌರ್ಜನ್ಯ ಮಾಡ್ತಾ ಇದ್ದೀರಾ. ಕಟ್ಟಲ್ಲ ಅಂದ್ರು ಪೆನಾಲ್ಟಿ ಕಟ್ಟಲ್ಲ ಅಂದ್ರೆ ಅದೇ ಇವಾಗ ನೀವು ಏನೇನು ಇಲ್ಲಿ ದೌರ್ಜನ್ಯ ಮಾಡ್ತಾ ಇದ್ದೀರಾ? ಪ್ರತಿಯೊಂದು ಗೋಡನಿಂದ ಎಷ್ಟು ಅಂತ ಬನ್ನಿ ಸರ್, ಚಟ್ನಿ ಮಂಡಳಿ ಎಷ್ಟು ಮಾಡ್ಕೊಂತ ಇದ್ದೀರಾ? ಬನ್ನಿ ಸರ್, ಬಾ ಸರ್, ಮಾತಾಡಿ. ನಾವು ಡ್ಯೂಟಿ ಮಾಡ್ತೀವಿ. ಅಲ್ಲ ಬೆಳಿಗ್ಗೆ 10 ಗಂಟೆಯಿಂದಾನು ಇಲ್ಲಿ ಡ್ಯೂಟಿ ಹಾಕೋರೆ ಏನ್ ತಿಕ್ಕಾಗ್ತೀರಾ? ಇವಾಗ ನಿಮ್ಗೆ ಮಾಹಿತಿ ಇದೆ ಕಳ್ತನ ಆಗ್ತಾ ಇದೆ ಟ್ಯಾಕ್ಸ್ ಅಂದ್ರೆ ನೀವು ರಸ್ತೆಯಲ್ಲೇ ಹಿಡಿಬೇಕು ಗಾಡಿ. ಗೋಲ್ಡನ್ ಗೆ ಗೇಟ್ ಹಾಕಿ ಆಫೀಸಿಗೆ ತಗೊಂಡೋಗಿ ಚೆಕ್ ಮಾಡಾದ್ಮೇಲೆ ನಾವು ಹೇಳ್ತೀವಿ ಏನಿದೆ ಪ್ರೊಸೀಜರ್ ಏನಿದೆ ಪ್ರೊಸೀಜರ್ ಮಾಡ್ತೀವಿ ಅಷ್ಟೇ. ನಮ್ಮ ಸೀನಿಯರ್ ಆಫೀಸರ್ಸ್, ನಾನು ಪ್ರಾಪರ್ ಆಫೀಸರ್ ಇರೋದ್ರಿಂದ ನಿಂತಿರೋ ಗಾಡಿನ ಹಿಡಿಯೋ ರೈಟ್ಸ್ ಇದೆಯಾ ಸರ್ ನಿಮಗೆ? ನಾನು ವೆರಿಫಿಕೇಶನ್ ಮಾಡ್ಲಿಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ನಿಂತಿರೋ ಗಾಡಿ ಅಲ್ಲ, ನಮ್ಮ ಹತ್ರ ವ್ಯಾಲಿಡ್ ಎವಿಡೆನ್ಸ್ ಇದೆ. ಅರ್ಥ ಆಯ್ತಾ? ಏನಿದೆ ಸರ್ ವ್ಯಾಲಿಡ್ ಎವಿಡೆನ್ಸ್ ಇದೆ? ಕೊಡಿ ಸರ್, ಗಾಡಿ ಕೊಡ್ತಾವ್ರಲ್ಲ ಅವರು, ಎವಿಡೆನ್ಸ್ ಕೊಡಿ. ಎಲ್ಲಿ ಡ್ರೈವರ್ ಕರ್ಸಿ, ಡ್ರೈವರ್ಗೆ ಹಿಡ್ಕೊಳ್ಬೇಕಲ್ವಾ ನೀವು? ನಿಮ್ಮ ಮುಂದೆನೆ ಹೋದ್ನಲ್ಲ ಡ್ರೈವರ್, ಅವ್ನು ಭಾನುವಾರ ರಜಾ, ನೀವು ಡ್ರೈವರ್ನ ಕರೆಸಿ ಇದು ಮಾಡಿ. ಇವತ್ತಿಂದ ವಿಡಿಯೋ ಮಾಡ್ಕೊಂಡು ಬಂದಿದ್ದೀರಲ್ಲ ಸರ್, ಅಲ್ಲೇ ನಿಲ್ಸ್ಕೊಂಡ್ಬೇಕಾಗಿತ್ತು ಗಾಡಿ. ಸಿಂಗಲ್ ರೋಡ್ ಇಲ್ಲಿ ಕೇಳಿವ್ರೆ. ಇದು ಕಿತ್ತೂರಿ ಷಡ್ಯಂತ್ರ ಏನೇನ್ ಮಾಡ್ತಾ ಇದ್ದೀರಾ ಅವ್ರ ಮೇಲೆ? ಹೊಟ್ಟೆ ಉರಿ ಸರ್ ಅವ್ರ ಮೇಲೆ. ಅರ್ಥ ಆಯ್ತಾ? ಬಡವರಿಗೆ ಅವರು ಬಡವ ಇದ್ದಿದ್ ವ್ಯಕ್ತಿ ಈ ಮಟ್ಟಕ್ಕೆ ಬೆಳಿತಾವ್ರೆ ಅಂದ್ಬಿಟ್ಟು ನೀವು ಇಲ್ಲಿ ಬಂದ್ಬಿಟ್ಟು ದೌರ್ಜನ್ಯ ಬಡವರಿಗೆ ಕೊಟ್ಟಿರೋದವ್ರು ಅದು ಹೊಟ್ಟೆ ಉರಿ ಉಳ್ಕೊಂಡು ಅವ್ರ ಮೇಲೆ ಉರಿತಾ ಇರೋದು. ನೀವು ರಸ್ತೆಯಲ್ಲೇ ಹಿಡ್ಕೊಳ್ತಾ ಇದ್ರೆ ಅವ್ರಿಗೆ ಇದ್ದಾಗಲ್ಲ. ಇವಾಗ ಏನ್ ಗೊತ್ತಾ ಸರ್, ಇವಾಗ ಅಧಿಕಾರಿಗಳಿಗೆ ಸಹಕಾರ ಕೊಡೋದಕ್ಕೆ ನಾವ್ ಇರುವಂತದ್ದು. ಮಾಡಿರೋದು
ಬರಕ್ಕಾಗಲ್ಲ ಈಗ ಗಾಡಿ ಸೈಡ್ ಹೊಡೆದು ಹಿಡಿಬೋದಾಗಿತ್ತಲ್ಲ ಅಣ್ಣ? ಹಾ? ಹೌದೇನ್ರಿ? ಆಗಿಲ್ಲ ಅಲ್ಲ. ಯಾಕ್ ಕಾರು? ಇಲ್ಲಿ ಬಂದು ಏನು ಮಾಡ್ತಾ ಇದ್ದೀರಾ ಪ್ರತಿಯೊಂದು ಮಾಹಿತಿ ಇದೆ. ಅವ್ರ ಮೇಲೆ ವೈಯಕ್ತಿಕವಾಗಿ ನಿಮ್ಗೆ ಏನು ಇರ್ತಾ ಇರ್ಲಿಲ್ಲ ಅಂದ್ರೆ ಟಾರ್ಗೆಟ್ ಮಾಡ್ತಾ ಅವ್ರು ಯಾರು ಇರ್ಲಿಲ್ಲ. ಅಂತ ನನಗೆ ಗೊತ್ತಾ? ಯಾರು ಅಂತ ಗೊತ್ತಾ ನನಗೆ? ಯಾರು ಅಂತ ಗೊತ್ತಿಲ್ಲ, ಗೊತ್ತಿರೋರು ಏನ್ ಮಾಡೋರೆ ಅದು ಗೊತ್ತು ನಮ್ಗೆ. ಅರ್ಥ ಆಯ್ತಾ? ಗೊತ್ತಿರೋರು ಯಾರಾದ್ರೂ ಇದ್ರೆ ನೀವು ಸರ್, ಅದ್ ಮಾಡ್ತೀವಿ. ನಮ್ಮ ಹಿರಿಯ ಅಧಿಕಾರಿಗಳವರೆಲ್ಲ ಮಾಡ್ತೀವಿ ಸರ್. ಅವ್ರಿಗೆ ಏನಿದ್ರು ಮನವಿ ಕೊಡಿ. ಸರ್, ದಿನನಿತ್ಯ ನಮ್ ಕೆಲ್ಸಾನೇ ಅದು. ಮಾಡಿ ಅದು. ಹಿರಿಯ ಅಧಿಕಾರಿಗಳ ಮೇಲೇನೋ ಬರ್ದಾಕ್ಬೇಕು, ಕಿರಿಯ ಅಧಿಕಾರಿಗಳ ಮೇಲೇನೋ ಬರ್ದಾಕೋದೇ ಕೆಲಸ ನಮ್ದು. ಆಯ್ತು, ಅರ್ಥ ಆಯ್ತಾ? ನಮ್ದು 24 ಗಂಟೆ ಕಸ್ಬೆ ಅದು. ಅಪ್ಪ, ಬೇಕಿದ್ದ ಅವರೇ ಜನ ಕಾರಣ ಬೇಡ ಬಡ ಹಾಕ್ತಿದ್ದಾರೆ ಕತೆ ಇಂಟರ್ನ್ಯಾಷನಲ್ ನ್ಯೂಸ್ ಅವ್ರಿಗೆ ಕರ್ಕೋ ನನ್ನ ಕೆಲಸ. ನಾನು ನಿಮ್ದ ಗಾಡಿ ನಿಮ್ದಲ್ವಲ್ಲ ಇದು? ನಮ್ದಿಲ್ಲ, ಬಾಡಿಗೆ ಗಾಡಿ. ಯಾರ್ದಾದ ಐಟಮ್ ನಿಮ್ದಲ್ವಲ್ಲ? ಹಿಡ್ಕೊಂಡು ಹೋಗ್ಲಿ ಬಿಡಿ, ಹಿಡ್ಕೊಂಡು ಹೋಗಿ. ಐಟಮು ಇಲ್ಲ, ನಮ್ದು ಐಟಮು ಇಲ್ಲ, ಗಾಡಿ ನಿಮ್ ಗೋಡನ್ ಹತ್ರ ಮುಂದೆ ನಿಲ್ಸ್ಬಿಟ್ಟಿದ್ದೀವಿ ಅಷ್ಟೇ. ಅಲ್ಲಿ ಕಾರಲ್ಲಿ ಇದ್ದಾರೆ ಅವರು, CTO ಅಂತ CPO ಅವ್ರು ಗೊತ್ತಾಗ ತೋರಿಸಿ ಹೋಗಿ ಅವ್ರಿಗೆ ತೋರಿಸಿ ಹೋಗಿ. ದುರಂಕಾರ ಮಕ್ಕಳು ನಿಮ್ಮ ಸ್ಟಾಫ್ ಇವ್ರು ಹೆಂಗ್ ಮಾತಾಡ್ತಾರೆ ಗೊತ್ತಾ ಸರ್? ಫೋನ್ ಮಾಡಿ ನಮ್ದೇನ ತಪ್ಪಿದ್ರೆ ನೀವು ಶಿಕ್ಷೆ ಕೊಡಿ. ಇಲ್ಲ, ನೀವು ಶಿಕ್ಷೆ ಕೊಡಿ ಸರ್. ನನ್ ತಪ್ಪಿದ್ರೆ ಇಲ್ಲ ಶಿಕ್ಷೆ ಕೊಡಿ ನೀವು. ಕರ್ಕೊಂಡಿ ನೀನು ಮಂತ್ಲಿ 15 ಲಕ್ಷ 20 ಲಕ್ಷ ತಗೊಂತವ್ರು ಇವರು ಮಂತ್ಲಿ. ನೀವು ಕೊಟ್ಟಿದ್ದೀರಾ? ನಾವಿಲ್ಲ, ನಾವು ಕೊಡ್ತಾ ಇಲ್ಲ ಅಂತ ನಮ್ಗೆ ಇದು ಇಂಟರ್ನ್ಯಾಷನಲ್ ಯಾರಿಗಾನ ನ್ಯೂಸ್ ಅವ್ರಿಗೆ ಕರ್ಕೊಳ್ಳಿ ಅಂತ ಇವರು ಯೋಜನೆ ಮಾಡ್ತಾವ್ರೆ ನಮ್ಮ ಮೇಲೆ.